ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್. ನಂಗೆ ತುಂಬಾ ಖುಷಿ ಆಯಿತು ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುದ್ದು ಕೃಷ್ಣನಿಗೆ ಕಿರೀಟನ ಹೇಗೆ ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದ ಮುದ್ದಾಗಿ. ನಾನು ಅವನಿಗೆ ಕಾಂಬಿನೇಷನ್ಗೆ ಬ್ಲೂ ಮತ್ತು ಪಿಂಕ್ ಮತ್ತು ಅದಕ್ಕೆ ಲೇಸ್ ತೊಗೊಂಡಿದ್ದೆ. ಒಂದು ಶ್ರೀಚಕ್ರನ ಮಾಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಒಂದು ರೊಟ್ಟಿ ಪೀಸ್ನ ತೊಗೊಂಡು ಅವನ ಅಳತೆ ಎಷ್ಟಿದೆ ಅವನ ತಲೆ ಅಳತೆಗೆ ನೀಟಾಗಿ ಕಟ್ ಮಾಡಿಕೊಂಡು ಈ ಫ್ರಂಟ್ ಸ್ವಲ್ಪ ಈ ರೀತಿ ಶೇಪ್ ಬರಲಿ ಅಂತೇಳ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕೊಳಲನ್ನ ಈ ರೀತಿ ಲೇಸ್ ಸುತ್ಕೊಂಡು ನವಿಲ್ಗಿರಿನ ಅಂಟಿಸ್ಕೊಂಡಿದ್ದೀನಿ ನೋಡಿ. ಅದನ್ನು ಸುತ್ಕೊಂಡ ನಂತರ ಅವನ ತಲೆ ಶೇಪ್ ಯಾವುದಿದೆಯೋ ಆ ರೀತಿ ನೀಟಾಗಿ ಪಿನ್ ಮಾಡ್ಕೊಳ್ಳಿ, ಸ್ಟೆಪ್ಲರ್ ಮಾಡ್ಕೊಳ್ಳಿ ನೋಡಿ. ಫ್ರಂಟು ಈ ಪೊಸಿಷನ್ ಬರಬೇಕು. ಒಂದು ಲೈನಿಂಗ್ ಪೀಸ್ನ ತೊಗೊಂಡು ನೋಡಿ ನೀಟಾಗಿ ಲೈನಿಂಗ್ ಪೀಸಿಗೆ ಈ ಥರ ಗ್ಲೂನ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಳ್ಳಿ. ಈ ರೀತಿ ಅಂಟಿಸ್ಕೊಂಡು ನೆಕ್ಸ್ಟು ಆ ರೊಟ್ಟಿ ಪೀಸ್ ಇರುತ್ತಲ್ಲ, ತೆಳು ರೊಟ್ಟಿ ಪೀಸ್ ತೊಗೊಳ್ಳಿ. ನಾವು ಸೀರೆದು ಇರುತ್ತಲ್ಲ ಬಾಕ್ಸ್ಗಳು ಅಂತ ತೆಳು ರೊಟ್ಟಿ ಪೀಸ್ ತೊಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನೀಟಾಗಿ ಲೈನಿಂಗ್ನ ದಪ್ಪವಾಗೇ ಮಾಡ್ಕೊಳ್ಳಿ. ಮಕ್ಕಳ ತಲೆ ಕೂರ್ಬೇಕಲ್ಲ, ಸಾಫ್ಟಾಗಿ ನೀಟಾಗಿ ಪೇಟ ಥರ ನೀಟಾಗಿ ಕೂರುತ್ತೆ, ಇಲ್ಲಾಂದರೆ ಅವ್ರಿಗೆ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನೀಟಾಗಿ ಸುತ್ಕೊತ ಬನ್ನಿ ನೋಡಿ. ಈ ರೀತಿ ನೀಟಾಗಿ ಕ್ರಾಸಾಗಿ ಸುತ್ಕೊಳ್ಳಿ ಬ್ಲೌಸ್ ಪೀಸ್ನ. ಮತ್ತೆಲ್ಲೂ ಗಮ್ ಸ್ಟಿಕ್ ಮಾಡೋ ಅವಶ್ಯಕತೆ ಇರಲ್ಲ, ಎಂಡಿಂಗ್ ಮಾಡಿದ್ರೆ ಆಯಿತು ನೋಡಿ. ಈ ರೀತಿ ಎಲ್ಲೂ ರೊಟ್ಟಿ ಪೀಸು ಚುಚ್ಚಬಾರ್ದು ಮಕ್ಕಳಿಗೆ. ಆ ರೀತಿ ನೀಟಾಗಿ ಟೈಟಾಗಿ ಸುತ್ಕೊಳ್ಳಿ. ಸ್ವಲ್ಪ ಗ್ಲೂನು ಹಾಕ್ಕೊತ ಬನ್ನಿ, ಆವಾಗ ಸ್ಟಿಫಾಗಿ ನೆಕ್ಸ್ಟು ಸುತ್ತಲಿಕ್ಕೆ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ನೀಟಾಗಿ ಗ್ಲೂ ಹಾಕ್ಕೊಂಡು ನೀಟಾಗಿ ಸುತ್ಕೊತ ಬನ್ನಿ ಪೂರ್ತಿ. ಎಷ್ಟು ಬ್ಲೌಸ್ ಪೀಸ್ ಇರುತ್ತೋ ನೋಡಿ ಕಟ್ ಮಾಡಿಕೊಂಡು ಆ ಸೈಜಿಗೆ ಕಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸುತ್ಕೊತ ಬನ್ನಿ ನೋಡಿ. ಈ ರೀತಿ ಪೂರ್ತಿ ಸುತ್ತಿ ಗ್ಲೂ ಹಾಕಿದರೆ ಸಾಕು. ಗ್ಲೂ ಇಲ್ಲ ಅಂತಂದರೆ ಒಂದು ಸೂಜಿ ದಾರ ತಗೊಂಡು ಸ್ಟಿಕ್ ಮಾಡ್ಕೊತ ಅಲ್ಲೊಂದು ಇಲ್ಲೊಂದು ಸ್ಟಿಚ್ ಹಾಕಂತನೂ ಕೂಡ ಬರ್ಬೋದು ನೋಡಿ. ನನಗೆ ಮುಕ್ಕಾಲಷ್ಟೇ ಕ್ಲಿಯರ್ ಆಯಿತು ನೋಡಿ. ಎಂಡಿಂಗ್ ಇದು ಮಾಡಿಕೊಂಡು ಇದಕ್ಕೆ ಮತ್ತು ನೆಕ್ಸ್ಟ್ ಕೂಡ ಸುತ್ಕೊಂಡ್ರೆ ಆಯಿತು. ಪೂರ್ತಿ ಸುತ್ಕೊಂಡಾದ ನಂತರ ನಾನು ನೆಕ್ಸ್ಟು ಅದಕ್ಕೆ ಪಿಂಕ್ ಕಲರ್ ಕ್ಲಾತ್ನ ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಅದು ಹಾಫ್ ಆಗಸ್ಟ್ ಕಟ್ ಮಾಡಿಕೊಂಡು ನೋಡಿ. ಅದನ್ನು ನೆರಿಗೆ ಇಟ್ಕೊಂಡು ಸ್ಟಾರ್ಟಿಂಗು ಏನು ಹಣೆ ಭಾಗ ಬರುತ್ತಲ್ಲ ಅಲ್ಲಿಗೆ ನಾನು ಸೂಜಿಯಿಂದ ಹಾಕಿ ನೀಟಾಗಿ ಒಳಗಡೆ ಬಟ್ಟೆ ಕೊಡಬೇಕು. ಯಾಕೆಂದರೆ ತುಂಬ ಹೊಲಿಲಿಕ್ಕೆ ಬರಲ್ಲ ನೋಡಿ. ಈ ರೀತಿ ಮೇಲ್ಭಾಗಕ್ಕೆ ಹೊಲಿಬಾರ್ದು, ಒಳಭಾಗಕ್ಕೆ ಹೊಲಿಬೇಕು. ಫಸ್ಟು ಒಳಭಾಗಕ್ಕೆ ನೀಟಾಗಿ ಹೊಲ್ಕೊಬೇಕು ನೋಡಿ. ಗಟ್ಟಿ ಇರುತ್ತಲ್ಲ ನೆರಿಗೆ ಇರೋದ್ರಿಂದ ಸ್ಟಿಫಾಗಿ ಹೊಲ್ಕೊಳ್ಳಿ ಪೂರ್ತಿ. ಅದೊಂದು ಹೊಲ್ಕೊಂಡ್ರೆ ನಮಗೆ ನೆಕ್ಸ್ಟೆಲ್ಲ ಸಣ್ಣದು ಒಂದು ಸ್ಟಿಚ್ ಹಾಕಿದರೆ ಸಾಕು ನೋಡಿ. ಈ ರೀತಿ ನೀಟಾಗಿ ಹೊಲ್ಕೊಂಡ ನಂತರ ಅದನ್ನು ಹಿಂಗೆ ಕ್ರಾಸ್ ಮಾಡಿ ತೊಗೊಳ್ಳಿ. ಪೂರ್ತಿ ಸುತ್ತಿ ತಗೊಂಡ್ರೆ ನೆರಿಗೆ ಆಟೋಮೆಟಿಕ್ಲಿ ಬರುತ್ತೆ ನೋಡಿ. ಈ ರೀತಿ ಸುತ್ತಿ ತೊಗೊಂಡು ಒಂದು ಕ್ಲಿಪ್ ಹಾಕ್ಕೊಳ್ಳಿ. ಕ್ಲಿಪ್ ಹಾಕ್ಕೊಂಡು ಸಣ್ಣದಾಗಿ ಒಂದು ಹೊಲಿಗೆ ಹಾಕ್ಕೊತ ಬನ್ನಿ. ಎಲ್ಲಿ ಎಡ್ಜಿಗೆ ಆ ಕಡೆ ಎಡ್ಜು ಈ ಕಡೆ ಎಡ್ಜಿಗೆ ಒಂದು ಪುಟ್ಟದಾಗಿರತಕ್ಕಂಥ ನಾಟ್ನ ಹಾಕ್ಕೊತ ಬಂದರೆ ಆಯಿತು ನೋಡಿ. ಈ ರೀತಿ ಸಣ್ಣದೊಂದು ಹಾಕ್ಕೊಂಡ್ರೆ ನಿಲ್ಲುತ್ತೆ. ಯಾಕೆ ನಾವು ಫ್ರಂಟ್ ನೀಟಾಗಿ ಹಾಕಿರ್ತೀವಲ್ಲ ಹೊಲಿಗೆ, ಹಾಗಾಗಿ ಇಲ್ಲೆಲ್ಲ ಚಿಕ್ಕದಾಗಿ ಹಾಕ್ಕೊತ ಬಂದರೆ ಸಾಕು. ಸಣ್ಣದಾಗಿ ಅಲ್ಲೊಂದು ಇಲ್ಲೊಂದು ಸ್ಟಿಚ್ ಹಾಕ್ಕೊತ ಬಂದರೆ ಸಾಕು ನೋಡಿ. ಈ ರೀತಿ ಅಲ್ಲೊಂದು ಇಲ್ಲೊಂದು ಸ್ಟಿಚ್ ಹಾಕ್ಕೊತ ಬನ್ನಿ. ತುಂಬ ದಪ್ಪ ರೊಟ್ಟಿ ತೊಗೊಬೇಡಿ, ಬಟ್ಟೆ ಇರೋದ್ರಿಂದ ಸೂಜಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ಟೆ ಕೂಡ ತೆಳುವಾಗೂ ಸುತ್ಕೊಬೋದು. ನಾನು ಸ್ವಲ್ಪ ತೆಳುವಾಗಿ ಸುತ್ತಿದ್ರೆ ಅವನಿಗೆ ಚುಚ್ಬೋದೇನೋ ಅಂಥೇಳಿ ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ. ನೀವು ತೆಳುವಾಗಿ ಕೂಡ ಕ್ಲಾತ್ ಸುತ್ಕೋಬೋದು. ಅದಕ್ಕೆ ಕ್ಲಾತ್ ಸುತ್ತೋದ್ರಿಂದ ಚುಚ್ಚಲ್ಲ ರೊಟ್ಟು ಯಾವ ಕಾರಣಕ್ಕೂ, ಸ್ಟಿಫಾಗಿ ನಿಲ್ಲುತ್ತೆ ಅದು ಅಂತ ಹೇಳ್ಬಿಟ್ಟು ನಾನು ಕ್ಲಾತ್ ಹಾಕಿದ್ದೀನಿ ನೋಡಿ. ಮತ್ತೆ ರೋಲ್ ಮಾಡ್ಕೊತ ನೀವು ಒಂದು ಮೆಜರ್ಮೆಂಟ್ ತೊಗೊಳ್ಳಿ. ಅದ್ರದ್ದು ಫ್ರಂಟು ಮತ್ತು ಹಿಂದ್ಗಡೆದಿರುತ್ತಲ್ಲ ಅದನ್ನು ಮಧ್ಯೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿಂದ ಎಲ್ಲಿ ತನಕ ರೋಲ್ ಬರುತ್ತೆ ಅಂತ ಹೇಳ್ತೀನಿ. ನಾವು ಫ್ರಂಟಿಂದ ಹಿಂದ್ಗಡೆ ತನಕ ಬರುತ್ತಲ್ಲ ಅಲ್ಲಿ ತನಕ ರೋಲ್ ಬರಬೇಕು. ಕೆಳಗಡೆ 3 ಲೇಯರ್ ರೋಲ್ ಬರೋದ್ರಿಂದ ಹಿಂದೆ ತನಕ ತಗೊಳ್ಳಿ ನೋಡಿ. ನಾನು ಈ ರೀತಿ ತೊಗೊತಾ ಇದ್ದೀನಿ. ರೋಲ್ ಮಾಡ್ಕೊಂಡು ನೀಟಾಗಿ ಒಂದು ಸಿಂಗಲ್ ಸ್ಟಿಚ್ ಹಾಕೊತ ಹೋಗಿ ನೋಡಿ. ಎಷ್ಟು ನೀಟಾಗಿ ನೆರಿಗೆ ನಾವು ಫ್ರಂಟ್ ನೆರಿಗೆ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ಇಲ್ಲಿ ಸುತ್ತಿದಾಗ ಪೂರ್ತಿ ನೆರಿಗೆ ಥರ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ. ಪ್ಲೈನಾಗಿ ಬಂದರೆ ಚೆನ್ನಾಗಿ ಕಾಣಲ್ಲ, ಬಟ್ ನೆರಿಗೆ ಥರನೇ ಬರಬೇಕು ನೋಡಿ. ಈ ರೀತಿ ಸುತ್ಕೊತ ಬನ್ನಿ. ಮಧ್ಯ ತನಕ ಸುತ್ತಾದಮೇಲೆ ಅಲ್ಲಿ ಒಂದು 2-3 ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಮಧ್ಯ ತನಕ ಬಂತು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ವ. ಫ್ರಂಟ್ ಸ್ಟಿಚ್ ಮಾಡಿರೋದಕ್ಕೂ ಮಧ್ಯ ಸ್ಟಿಚ್ ಮಾಡಿದ್ದಕ್ಕೂ ಸೇಮ್ ಲೆಂತೇ ಬರಬೇಕು. ನೆಕ್ಸ್ಟ್ ನಾನು ಪೂರ್ತಿ ಆ ಕ್ಲಾತನ್ನು ಏನು ಮಾಡ್ತಾಯಿದ್ದೀನಿ, ಪೂರ್ತಿ ಅದೇನು ರೊಟ್ಟಿ ಪೀಸ್ ಇದೆಯಲ್ಲ ಅದಕ್ಕೆ ಪೂರ್ತಿ ಅಗಲವಾಗಿ ಹರಡ್ಕೊಂಡು ಅಲ್ಲೂ ನೆರಿಗೆ ಮಾಡಿ ಸ್ಟಿಚ್ ಮಾಡ್ಕೊತೀನಿ ನೋಡಿ. ಪೂರ್ತಿ ಹರಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಹಾಕ್ಬೋದು, ನಾನು ತೋರಿಸ್ತೀನಿ ನೆಕ್ಸ್ಟು. ಈ ರೀತಿ ಒಂದೊಂದು ಸಿಂಗಲ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದೊಂದು ಎಲ್ಲೆಲ್ಲಿ ನೆರಿಗೆ ಇದೆಯೋ ಅಲ್ಲಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ನೆರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸಿಂಗಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ. ಪೂರ್ತಿ ಈ ರೀತಿ ನೆರಿಗೆ ಬರಬೇಕು. ನೆರಿಗೆ ಬಂದ್ರೇ ಅಲ್ಲಿ ಪೇಟಕ್ಕೆ ಲುಕ್ ಬರೋದು ನೋಡಿ. ಈ ರೀತಿ ಮಾಡಿಕೊಂಡು ನೋಡಿ ಫ್ರಂಟ್ ಪೂರ್ತಿ ಇದೇ ನೆರಿಗೆನೇ
ಪೂರ್ತಿ ಕ್ಲೋಸಾಗಿ ನೀಟಾಗಿ ತೊಗೊಂಡು ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತೆ ಅಲ್ಲಿ ರೋಲ್ ಮಾಡಬೇಕಾಗುತ್ತೆ. ಪೂರ್ತಿ ಬಟ್ಟೆ ನೀಟಾಗಿ ನೆರಿಗೆ ತೊಗೊಳ್ಳಿ. ನೋಡಿ ಫ್ರಂಟ್ನ ಈ ರೀತಿ ರೋಲ್ ಮಾಡಿ ಸ್ಟಾರ್ಟಿಂಗ್ ಎಲ್ಲಿ ಹೊಲಿದಿರ್ತೀವಲ್ಲ ಅಲ್ಲಿಂದ ಮತ್ತೆ ರೋಲ್ ತೊಗೊಬೇಕು, ಸೆಕೆಂಡ್ ರೋಲ್. ನೋಡಿ ಇಲ್ಲಿ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟು ಬಟ್ಟೆನೂ ಸ್ಟಿಚ್ ಆಗಬೇಕು. ನೆಕ್ಸ್ಟು ಸೆಕೆಂಡ್ ಇದನ್ನ ತೊಗೊಳ್ಳಿ, ಈ ರೀತಿ ತೊಗೊಂಡು ಬಟ್ಟೆ ಅಲ್ಲಿಗೆ ಎಂಡ್ ಆಗುತ್ತೆ. ನಂದು ಲೆಂತ್ ಎಷ್ಟಿತ್ತಲ್ಲ ಬಟ್ಟೆ ಅಷ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪೂರ್ತಿ ಅಲ್ಲಿಗೆ ಎಂಡ್ ಆಗಬೇಕದು. ಸಿಂಗಲ್ ಸ್ಟಿಚ್ ಹಾಕೊಂಡ್ರೆ ಆಯಿತು. ಈ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಸಿಂಗಲ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದೊಂದು ಸ್ಟಿಚ್ ಹಾಕಿದರೆ ಸಾಕು. ನೋಡಿ ಇನ್ನು ಆ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ರೆ ನೋಡಿ ಅದು ಗೊತ್ತೇ ಆಗೋಲ್ಲ ಎಲ್ಲಿಂದ ಟ್ವಿಸ್ಟ್ ಮಾಡಿ ತೊಗೊಂಡ್ವಿ ಅಂತ. ನೆಕ್ಸ್ಟ್ ಒಂದು ಬಟ್ಟೆ ನೋಡಿ ಆ ಲೆಂತ್ ಎಷ್ಟಿದೆಯೋ ಅಲ್ಲಿ ತೊಗೊಂಡು ಇದ್ರ ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಳಗೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಿಗೆ ಎಷ್ಟು ಬಟ್ಟೆ ಬೇಕು ಅಂತ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕೂಡ ಅಷ್ಟೇ ನೆರಿಗೆ ಮಾಡಿ ಇಟ್ಕೊಂಡೆ ನಾವು ಸ್ಟಿಚ್ ಹಾಕೊಬೇಕು. ಈ ರೀತಿ ಸ್ಟಿಚ್ ಹಾಕೊಬೇಕು. ಆ ನೆರಿಗೆ ಪೂರ್ತಿ ಸ್ಟಿಚ್ ಹಾಕಿದ್ರೆ ಟ್ವಿಸ್ಟ್ ಮಾಡಬೇಕಾದ್ರೆ ಜಾಸ್ತಿ ಹೊಲಿಯೋ ಅವಶ್ಯಕತೆ ಇರಲ್ಲ ನಮಗೆ. ನೋಡಿ ಇಲ್ಲಿ ಈ ರೀತಿ ಒಂದು 2-3 ಸ್ಟಿಚ್ನ ಗಟ್ಟಿಯಾಗಿ ಸ್ಟಿಫಾಗಿ ಹಾಕ್ಕೊಳ್ಳಿ. ಫ್ರಂಟ್ ನೋಡಿ ಈ ರೀತಿ ಹಾಕ್ಕೊಬೇಕು. ಹಾಕ್ಕೊಂಡ ನಂತರ ಅದನ್ನು ಟ್ವಿಸ್ಟ್ ಮಾಡಿ ತೊಗೊಂಡ್ರೆ ಆಯ್ತು. ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿ ತೊಗೊಬೇಕು. ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿ ತೊಗೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಮತ್ತೆ ಅದರೊಳಗಡೆ ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ಟಿಚ್ ಹಾಕಿದರೆ ಆಯಿತು. ಆ ಕ್ಲಾತ್ ಎಂಡಿಂಗೆಲ್ಲ ಸ್ಟಿಚ್ ಹಾಕ್ಕೊತಿದ್ರೆ ಇದು ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಸ್ಟಿಚ್ ಹಾಕ್ಬೋದು. ನೋಡಿ ಈ ರೀತಿ ನೀಟಾಗಿ ಒಳಗೊಂದು ಹಾಕಿ ಬಟ್ಟೆನ ಒಳಗೆ ಹಾಕಿ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿದ ನಂತರ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅದಕ್ಕೆ ಇನ್ನೊಂದು ರೋಲ್ ತಗೊಳ್ಳಿ. ಅವಾಗ ಚೆನ್ನಾಗಿ ಕಾಣುತ್ತೆ. 4 ಲೇಯರ್ ರೋಲ್ ಸೈಡ್ ಬಂದು ಇನ್ನೊಂದು ಸೈಡು ನೀಟಾಗಿ ನೆರಿಗೆಗಳಷ್ಟೇ ಬಂದರೆ ಅದು ನೋಡಲಿಕ್ಕೂ ಲುಕ್ ಕಾಣುತ್ತೆ. ತುಂಬ ಡೆಕೋರೇಷನ್ ಮಾಡೋ ಇದು ನೆಸಸರಿನೂ ಇರಲ್ಲ. ನೋಡಿ ಮತ್ತೆ ಸೇಮ್ ಅದೆಷ್ಟು ಸ್ಪೇಸ್ ಇದೆಯೋ ಅಷ್ಟು ಸ್ಪೇಸಿಗೊಂದು ಬಟ್ಟೆ ಕಟ್ ಮಾಡ್ಕೊಂಡು ತೊಗೊಂಡು ನೋಡಿ ಈ ರೀತಿ ನೆರಿಗೆ ಇಟ್ಕೊಂಡು ಇಲ್ಲೂ ಕೂಡ ಸ್ಟಿಚ್ ಹಾಕ್ಕೊಂಡು ಮತ್ತೆ ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಆ ರೊಟ್ಟಿ ಪೀಸ್ ಎಷ್ಟಿದೆಯೋ ಅಷ್ಟಕ್ಕೆ ಸಮ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲೂ ನಮಗೆ ಎಡ್ಜು ಕಾಣಬಾರ್ದು. ಸ್ವಲ್ಪ ಬಟ್ಟೆನ ಎಳೆದ್ಬಿಟ್ಟು ಒಂದೊಂದೇ ಸ್ಟಿಚ್ ಹಾಕ್ಕೊತ ಬನ್ನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ರೆ ಸ್ಟಿಫಾಗೂ ಇರುತ್ತೆ. ಮಕ್ಳಿಗೆ ಹಾಕಿದಾಗ ಕಿರಿಕಿರಿನೂ ಅನಿಸಲ್ಲ, ಅಲ್ಲಿ ರೊಟ್ಟಿ ಪೀಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಮಾಡ್ಕೊಂಡು ಪೂರ್ತಿ ನೋಡಿ ನಾನು ಲಾಸ್ಟಿನ ಕೂಡ ಅಷ್ಟೇ ಈ ರೀತಿ ನಿಧಾನವಾಗಿ ಟ್ವಿಸ್ಟ್ ಮಾಡಿ. ಆ ರೊಟ್ಟಿ ಪೀಸ್ ಎಷ್ಟಿದೆಯಲ್ಲ ಅಷ್ಟಕ್ಕೆ ಟ್ವಿಸ್ಟ್ ಮಾಡಿ. ಸ್ವಲ್ಪ ಸಣ್ಣಕ್ಕಿದ್ರೆ ಸಣ್ಣಕ್ಕೆ ಟ್ವಿಸ್ಟ್ ಮಾಡಿ, ಸ್ವಲ್ಪ ದೊಡ್ಡ ಸ್ಪೇಸ್ ಇದ್ದರೆ ಸ್ವಲ್ಪ ದೊಡ್ಡದಾಗಿ ಟ್ವಿಸ್ಟ್ ಮಾಡಿ. ಈ ರೀತಿ ಅದಕ್ಕೂ ಕೊನೆಗೆ ಒಂದೊಂದು ಸ್ಟಿಚ್ನ ಹಾಕ್ಕೊತ ಬನ್ನಿ. ಈ ರೀತಿ ಒಂದೊಂದೇ ಸ್ಟಿಚ್ ಹಾಕ್ಕೊತ ಬನ್ನಿ, ನೀಟಾಗಿ ಟ್ವಿಸ್ಟ್ ಮಾಡ್ಕೊತ ಬನ್ನಿ. ಆ ಸ್ಪೇಸ್ ಎಷ್ಟಿದೆಯಲ್ಲ ಅಷ್ಟಕ್ಕೆ ಮಾಡಿ, ಜಾಸ್ತಿ ಬೇಡ. ತುಂಬ ಫುಲ್ ಫೇಸ್ ಪೂರ್ತಿ ಕವರ್ ಆಗಿಬಿಡುತ್ತದೆ, ತಲೆಯಿಂದ ಕೆಳಗೆ ಬರಬೇಕಲ್ಲ, ಹಾಗಾಗಿ ನೋಡಿ ಈ ರೀತಿ ಮಾಡಿಕೊಂಡು ಲಾಸ್ಟ್ ನಾನು ಎಡ್ಜಲ್ಲಿ ಪ್ರತಿಯೊಂದಕ್ಕೂ ಹೇಗೆ ಮಾಡಿದ್ದೀನಲ್ವ ಅದರೊಳಗೆ ಸೇರಿಸಿ ಹಾಕ್ಕೊಂಡಿದ್ದೀನಲ್ಲ ಆ ರೀತಿ ಹಾಕಿ ಸ್ಟಿಚ್ ಮಾಡಿ. ನೋಡಿ ನಂದು ಪೂರ್ತಿ ಆಯಿತು. ನೋಡಿ ಈ ರೀತಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಈ ರೀತಿ ಪೂರ್ತಿ ಫ್ರಂಟು 4 ಲೇಯರ್ಸ್ ಬರುತ್ತೆ, ಒಂದು ಸೈಡು ಈ ರೀತಿ ನೆರಿಗೆ ಬರುತ್ತೆ. ನಾನು ಅದಕ್ಕೆ ಈ ರೀತಿ ಹೂವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹೂವನ್ನ ಸಿಕ್ಕಿದ್ರು ತಂದು ಹಾಕ್ಬೋದು, ಇಲ್ಲಾಂದರೆ ನಾನು ಈ ಥರ ಗೋಲ್ಡ್ ಫ್ಲವರ್ನ ತೊಗೊಂಡು ಅದಕ್ಕೆ ನನ್ನ ಮಗನ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥದ್ದು ಬ್ಲೂ ಫ್ಲವರ್ನ ಅದರೊಳಗಡೆ ಅಂಟಿಸಿದ್ದೀನಿ. ನೋಡಿ ಅಂಟಿಸಿ ಒಂದು ಸೈಡ್ ಇದನ್ನು ಸ್ಟಿಕ್ ಮಾಡಬೇಕು. ಒಂದು ಸತಿ ಕಿರೀಟ ಹಾಕಿ ನೋಡಿ ಇದನ್ನು ಹೊಲಿಬೋದು ಅಥವಾ ಗಮ್ ಹಾಕಿ ಅಂಟಿಸ್ಬೋದು. ಕಿರೀಟದ ಮೇಲೆ ಹಾಕಲಿಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಫ್ಯಾಬ್ರಿಕ್ ಬ್ಲೌಸ್ನ ಯೂಸ್ ಮಾಡಿ ಮೇಲ್ಗಡೆ ಈ ಥರ ಲೇಸ್ ಹಾಕ್ಬಿಟ್ಟು ಅದನ್ನು ಕೂಡ ರೊಟ್ಟಿ ಪೀಸ್ ಒಳಗೆ ಹಾಕಿ ನೆರಿಗೆ ಮಾಡಿ ನೀಟಾಗಿ ಅದಕ್ಕೆ ಈ ರೀತಿ ಲೇಸ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಸಣ್ಣದಾಗಿ ಒಂದೊಂದು ಸ್ಟೋನ್ನ ಅಂಟಿಸಿದ್ದೀನಿ. ಈ ರೀತಿ ಮಾಡಿಕೊಂಡು ಕಿರೀಟಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೇಸ್ ಕಂಪಲ್ಸರಿ ಹಾಕಬೇಕು, ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಈ ರೀತಿ ಲೇಸ್ ತೊಗೊಂಡಿದ್ದೀನಿ. ನೋಡಿ ಇದು ಈ ಸೈಡ್ ಬರುತ್ತೆ, ಯಾವ ಫ್ಲವರ್ ಇದೆಯಲ್ಲ ಆ ಸೈಡ್ ಬರುತ್ತೆ. ಫ್ಲವರ್ ಇರೋ ಸೈಡ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಸೈಡ್ ಕೊಡ್ತೀನಿ. ಇದನ್ನು ಅಷ್ಟೇ ಮಧ್ಯದಲ್ಲಿ ಸ್ವಲ್ಪ ಹೊಲಿಬೇಕು. ಹೊಲಿದು ಆ ಕಡೆ ಗ್ಲೂ ಹಾಕಿದರೆ ಆಯಿತು. ನೋಡಿ ಈ ರೀತಿ ಒಂದು ಸತಿ ಹಿಡಿದು ನೋಡಿದ್ರೆ ಯಾವ ಸೈಡ್ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಸೈಡ್ ಕೊಡಿ. ನನಗೆ ಈ ಸೈಡ್ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ಸೈಡ್ ಕೊಡ್ತಾಯಿದ್ದೀನಿ. ತುಂಬ ಒಳಗೆ ರೊಟ್ಟಿ ಹಾಕಿ ಹೊಲಿದ್ರೆ ಮಡ್ಚ್ಕೊಳುತ್ತೆ, ಸ್ವಲ್ಪ ಮೇಲಿಟ್ಟೆ ಹೊಲಿಬೇಕು. ನೋಡಿ ಈ ರೀತಿ ಇಟ್ಬಿಟ್ಟು ಮಧ್ಯದಲ್ಲಿ ಹೊಲ್ಕೊಬೇಕು, ಆ ಬಟ್ಟೆಗೆ ಸೇರಿಸಿ ಹೊಲ್ಕೋಬೇಕು. ಸಣ್ಣ ಸೂಜಿ ತೊಗೊಂಡು ನೋಡಿ ಈ ರೀತಿ ನೀಟಾಗಿ ಸ್ಟಿಫಾಗಿ ಹೊಲ್ಕೊಳ್ಳಿ. ಸ್ವಲ್ಪ ತೂಕ ಇರೋದ್ರಿಂದ ಬಿದೋಗ್ಬಿಡುತ್ತೆ ಹಿಂದೆ, ರೊಟ್ಟಿ ಪೀಸ್ ಹಾಕಿರ್ತೀವಲ್ಲ ಹಾಗಾಗಿ. ನೋಡಿ ಸೆಂಟ್ರಲ್ಲಿ ನೀಟಾಗಿ ಹೊಲ್ಕೊಬೇಕು, ಅದಕ್ಕೂ ಇದಕ್ಕೂ ಸೇರಿಸಿ ಈ ರೀತಿ ನೀಟಾಗಿ ಸೆಂಟ್ರಲ್ಲಿ ಹೊಲ್ಕೊಳ್ಳಿ.
ಸ್ಟಿಫಾಗಿ ಅದೇ ಕಲರ್ ದಾರ ತೊಗೊಂಡು ಹೊಲ್ಕೊಳ್ಳಿ. ನೋಡಿ ಹೊಲ್ದಾಯ್ತು ನಂದು. ಸೈಡಿಗೆ ಕೂಡ ಅಷ್ಟೇ, ಸೈಡಿಗೆ ಕೂಡ ಈ ಕಡೆ ಆ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಹಾಕೊಂಡ ನಂತರ ನಾನು ಇದೇನು ಟ್ವಿಸ್ಟ್ ಮಾಡಿದ್ವಲ್ಲ ಆ ಸೈಡು ಅವನಿಗೆ ಹಾಕಿದಾಗ ಪ್ಲೈನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಕೆಲವು ಕುಂದನ್ಗಳನ್ನೆಲ್ಲ ತೊಗೊಂಡು ನಾನು ಫ್ಲವರ್ ಥರ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಇದೆ ಕುಂದನ್ ಕಲೆಕ್ಷನ್ ಅಂತ, ಅದರಲ್ಲಿ ತೋರಿಸಿದ್ದೀನಿ ನೋಡಿ. ಈ ಕುಂದನ್ನು ಇದೇ ಕುಂದನ್ನೇ ತೊಗೊಂಡು ನಾನು ಬೇಗ ಸ್ಟಿಕ್ ಆಗುತ್ತೆ ಅಂತ ಗಮ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಯೂಸ್ ಮಾಡಿ, ಇದು ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ಲ ಅದರಲ್ಲೂ ನೀವು ಅಂಟಿಸ್ಬೋದು ನೋಡಿ. ಈ ರೀತಿ ಇದು ಸ್ಟಿಫಾಗಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಅವ್ನು ಎಲ್ಲಿ ತನಕ ಕವರ್ ಆಗುತ್ತೋ ಅದು ಅಲ್ಲಿ ತನಕ ನಾನು ಫ್ಲವರ್ಗಳನ್ನು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫ್ಲವರ್ ನೀಟಾಗಿ ಪೆಟಲ್ ಶೇಪಿಂಗ್ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನೊಂದು ಸೈಡಿಗೆ ನಾನು ಏನು ಮಾಡಿದ್ದೀನಿ, ನವಿಲ್ಗರಿ ಹಾಕಬೇಕಲ್ವ, ಕಿರೀಟ ಕಂಪ್ಲೀಟೇ ಆಗಲ್ಲ ನವಿಲ್ಗಿರಿ ಹಾಕಿದರೆ. ಇಲ್ಲಿ ನವಿಲ್ಗಿರಿ ಹಾಗೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳ್ಬಿಟ್ಟು ನಾನು ನವಿಲ್ಗಿರಿಗೆ ಈ ರೀತಿ ಗ್ಲೂನ ಹಾಕಿ ಚೈನ್ ಸ್ಟೋನ್ನ ಯೂಸ್ ಮಾಡ್ತಾಯಿದ್ದೀನಿ. ಮಧ್ಯ ಗ್ಲೂನ ಹಾಕಿ ಚೈನ್ ಸ್ಟೋನ್ನ ಯೂಸ್ ಮಾಡಿ ನೋಡಿ. ಅಷ್ಟಕ್ಕೂ ಚೈನ್ ಸ್ಟೋನ್ನ ಈ ರೀತಿ ಗ್ಲೂ ಎಲ್ಲ ಹಾಕಿದ್ದೀರಲ್ಲ ಹಾಕೋಬೋದು, 2 ಲೇಯರು ಹಾಕ್ಬೋದು. ಸಾಕು ತುಂಬಾ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಗಲ್ ಲೇಯರ್ ಚೈನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಸ್ಟಿಫಾಗಿ ನಿಲ್ಲಬೇಕಲ್ವ ಅದು, ಹಾಗಾಗಿ ಗ್ಲೂನ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನಾನು ಈ ರೀತಿ 4 ಮಾಡಿಕೊಂಡು ಮಧ್ಯ ಆ ನವಿಲ್ಗಿರಿ ಕಾಣಬಾರ್ದಲ್ಲ ಅದಕ್ಕೊಂದು ಸಣ್ಣದಾಗಿ ಚೈನ್ ಸ್ಟೋನು ಮತ್ತು ಜರ್ದೋಸಿನ ರೌಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಮಾಡಿಕೊಂಡು ಒಂದು ಸೈಡು ಆ ಥರ ಇದು ಮಾಡ್ಕೊಂಡಿದ್ದೀನಲ್ಲ ಬಟ್ಟೆಯಲ್ಲಿ, ಅದು ಇನ್ನೊಂದ್ಸತಿ ನವಿಲ್ಗಿರಿನ ಹಾಕೊತಾ ಇದ್ದೀನಿ ನೋಡಿ. 2 ಸೈಡು ಚೆನ್ನಾಗಿ ಕಾಣುತ್ತೆ, ಓಡಾಡಬೇಕಾದ್ರೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಇದಕ್ಕೆ ಒಂದು ರೊಟ್ಟು ಪೀಸ್ ಕೊಡಿ. ರೊಟ್ಟು ಪೀಸ್ ಈ ರೀತಿ ದೊಡ್ಡದಾಗಿರೋವಂಥ ರೊಟ್ಟು ಪೀಸ್ನ ಕೊಟ್ಬಿಟ್ಟು ಅದನ್ನು ನೀವು ಅದರೊಳಗೆ ಇಟ್ಟು ಹೊಲಿಲೂಬೋದು, ಗ್ಲೂ ಕೂಡ ಹಾಕ್ಬೋದು ನೋಡಿ. ಈ ರೀತಿ ಹಿಂದೆ ಒಂದು ರೊಟ್ಟು ಪೀಸ್ ಕೊಟ್ಟರೆ ಚೆನ್ನಾಗಾಗುತ್ತೆ. ಈ ರೊಟ್ಟು ಪೀಸ್ನ ನೋಡಿ ಈ ರೀತಿ ತೊಗೊಂಡು ಯಾವ ಸೈಡ್ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು, ಸ್ಟಿಫ್ ಆಗಿರುತ್ತೆ. ಇಲ್ಲಾಂದರೆ ಗ್ಲೂ ಕೂಡ ಹಾಕ್ಬೋದು. ನಾನು ಇದಕ್ಕೆ ಗಮ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ಸ್ಟಿಫಾಗಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಸ್ವಲ್ಪ ಲೈಟಾಗಿ ಗಮ್ನ ಹಾಕಿ, ಫ್ಯಾಬ್ರಿಕ್ ಇರುತ್ತಲ್ಲ ನೀಟಾಗಿ ಅಂಟುತ್ತೆ ನೋಡಿ, ಬೇಗ ಸ್ಟಿಕ್ ಆಯಿತು. ಈ ರೀತಿ ಅಂಟಿಸ್ಬಿಟ್ಟು ಸೈಡ್ ಕೂಡ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬೋದು. ಇಲ್ಲಾಂದರೆ ನವಿಲ್ಗಿರಿ ಟ್ವಿಸ್ಟ್ ಆಗುತ್ತೆ ಅಂದರೆ ಸಾಕು, ಮಧ್ಯೆ ಹಾಕಿರೋದು ಸ್ಟಿಫಾಗಿ ನಿಂತಿರುತ್ತೆ. ನಾವು ಯಾಕೆಂದರೆ ರೊಟ್ಟು ಪೀಸ್ ಕೊಟ್ಟಿರ್ತೀವಲ್ಲ ಹಿಂದೆ ನೋಡಿ. ಓವರಾಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೈಜ್ ಕರೆಕ್ಟಾಗಿ ತೊಗೊಂಡ್ರೆ ನೀಟಾಗಿ ಕೂರುತ್ತೆ ಮಕ್ಕಳಿಗೆ ನೋಡಿ. ಈ ರೀತಿ ಕಾಣ್ತಾ ಇದ್ದ ಒಂದು ಸೈಜ್ ಕರೆಕ್ಟ್ ತೊಗೊಂಡ್ರಿಂದ ತುಂಬ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಒಂದು ಸೈಡ್ ನವಿಲ್ಗಿರಿ, ಒಂದು ಸತಿ ಯಾರ್ಜ್ ಕೂಡ ಲಕ್ಷಣವಾಗಿ ಕಾಣ್ತಾ ಇತ್ತು. ನಿಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿ ಕಿರೀಟ ಮಾಡಿ ಮುದ್ದಾಗಿ ಕೃಷ್ಣನ ಮಾಡಿ, ನನಗೆ ಗೊತ್ತಿರ್ತಕ್ಕಂಥ ಟಿಪ್ಸ್ಗಳನ್ನ ಪ್ರತಿಯೊಂದನ್ನು ನಾನು ಶೇರ್ ಮಾಡಿದ್ದೀನಿ. ಈ ಥರ ಕಾಣ್ತಾ ಇದ್ದ ಫೈನಲ್ ಆಗಿ ನನ್ನ ಮಗ ಮುದ್ದಾಗಿ. ಹೋದ ವರ್ಷದ ವಿಡಿಯೋ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಈ ಮುದ್ದು ಕೃಷ್ಣನಿಗೆ ಒಂದು ಲೈಕ್ ಕೊಡಿ, ಫಾಲೋ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.